ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ ಭಾಗ 1 ಬಗ್ಗೆ ಮಾತಾಡಿದ್ದೆ. ಅಂದ್ರೆ ಗಾಂಧೀಜಿ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂತಹ ಮಹತ್ವವಾದಂತಹ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಅಂದ್ರೆ ಅವರು ಪ್ರಮುಖ ಆಯುಧಗಳನ್ನಾಗಿ ಬಳಸಿದಂತಹ ಪ್ರಮುಖ 3 ವಿಷಯಗಳ ಬಗ್ಗೆ ಕುರಿತು ಪ್ರಸ್ತಾಪಿಸಿದೆ. ಒಂದು ಸತ್ಯಾಗ್ರಹ, ಎರಡನೇದು ಅಹಿಂಸೆ, ಮತ್ತೊಂದು ಮೂರನೇದು ಹಿಂದೂ ಮತ್ತು ಮುಸ್ಲಿಮರಲ್ಲಿನ ಏಕತೆ. ಈ 3 ಅಂಶಗಳು ಗಾಂಧೀಜಿಯವರ ಜೀವನದಲ್ಲಿ ಹೇಗೆ ಪ್ರಭಾವ ಬೀರ್ತು, ಜೊತೆಗೆ ಭಾರತದಲ್ಲಿ ಗಾಂಧೀಜಿ ಅವರ ಹೋರಾಟದ ಪ್ರಮುಖ ಅಸ್ತ್ರಗಳಾಗಿ ಆ 3 ಅಂಶಗಳ ಪಾತ್ರ ಏನು ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ಕೆಲವೊಂದು 2 ಮನೆಗೆಲಸದ ಪ್ರಶ್ನೆಗಳಾಗಿ ನಿಮ್ಗೆ ಕೊಡಲಾಗಿತ್ತು. ಆ 2 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಬರ್ಕೊಂಡು ಬಂದಿದ್ದೀರಾ ಅಂತ ಅನ್ಕೋತೇನೆ. ಆ ಪ್ರಶ್ನೆಗಳ ಉತ್ತರ ಸರಿಯಾಗಿದೆ ಇಲ್ವಾ ಅನ್ನೋದನ್ನ ಒಂದ್ಸಲ ನೋಡ್ತಾ ಹೋಗೋಣ. ಭಾಗ 2ರ ಪ್ರಮುಖ ವಿಷಯ ಏನಿದೆ ಅಂತ ಇಲ್ಲಿ ನಾವು ನೋಡೋಣ. ಸೊ ಇಂದಿನ ತರಗತಿಯಲ್ಲಿ ಕೇಳಿದಂತಹ ಪ್ರಮುಖ ಪ್ರಶ್ನೆಗಳು ಹೀಗಿವೆ. ಗಾಂಧೀಜಿ ಅವರು ಡ್ಯಾಶ್ ರಲ್ಲಿ ಜನಿಸಿದರು ಅಂತ ಪ್ರಶ್ನೆ ಇತ್ತು. ಉತ್ತರ ಅದಕ್ಕೆ ಗಾಂಧೀಜಿ ಅವರು 1869ರ ಅಕ್ಟೋಬರ್ 2ರಲ್ಲಿ ಜನಿಸಿದರು. ಇದು ಸರಿಯಾದ ಉತ್ತರ ಮಕ್ಕಳೇ. ಇನ್ನು 2ನೇ ಪ್ರಶ್ನೆ ಹೀಗಿತ್ತು: ಗಾಂಧೀಜಿಯವರ ಹೋರಾಟದ ಹತಂಸತ್ವದ ಸಾಧನಗಳಾವುವು? ಅದಕ್ಕೆ ಉತ್ತರ ಮೊದಲನೇದು ಸತ್ಯಾಗ್ರಹ. ಅಂದ್ರೆ ನಾನು ಆಲ್ರೆಡಿ ಮೊದಲೇ ಹೇಳಿದ್ದೆ, ಗಾಂಧೀಜಿಯವರ ಹೋರಾಟದ ಬಹುಮುಖ್ಯವಾದ ವಿಧಾನವೇ ಸತ್ಯಾಗ್ರಹ. ಸತ್ಯಾಗ್ರಹ ಎನ್ನುವ ಪದದ ಅರ್ಥ ಸತ್ಯವನ್ನು ಆಗ್ರಹಿಸುವುದು ಅಥವಾ ಒತ್ತಾಯಿಸುವುದು ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ವಿ. ಇನ್ನು 2ನೆಯ ಒಂದು ಅಂಶ ಅಹಿಂಸೆ. ಗಾಂಧೀಜಿಯವರ ಹೋರಾಟದ ಮೂಲ ಆಶಯ ಅಹಿಂಸೆ. ಹಿಂಸೆಯನ್ನ ಮಾಡೋದ್ರ ಮುಖಾಂತರ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು ಅನ್ನೋ ಒಂದು ಆಸೆ ಗಾಂಧೀಜಿಗೆ ಇರ್ಲಿಲ್ಲ. ಸೊ ಅಹಿಂಸಾ ಮಾರ್ಗದ ಮುಖಾಂತರ ಒಂದು ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ರು. ಜೊತೆಗೆ ಸಶಸ್ತ್ರ ಬಲ ಪ್ರಯೋಗದ ವಿರುದ್ಧ ಅಹಿಂಸೆ ಮತ್ತು ಸತ್ಯಾಗ್ರಹದ ಮೂಲಕ ಮುಖಾಮುಖಿಯಾಗಬೇಕೆಂಬುದರ ಅವರ ಒಂದು ಪ್ರಮುಖವಾದಂತಹ ನಿಲುವಾಗಿತ್ತು. ಇನ್ನು 3ನೇದು ಹಿಂದೂ ಮುಸ್ಲಿಂ ಏಕತೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಏಕತೆಯನ್ನ ಅತ್ಯಂತ ಬಲವಾಗಿ ಪ್ರತಿಪಾದಿಸಿದ ವ್ಯಕ್ತಿ ಗಾಂಧೀಜಿ. ಹಿಂದೂ ಮತ್ತು ಮುಸ್ಲಿಮರು ಭಾರತ ಮಾತೆಯ 2 ಕಣ್ಣುಗಳೆಂದು ಗಾಂಧೀಜಿ ಹೇಳಿದರು. ನೋಡಿ ಎಷ್ಟು ಮಟ್ಟಿಗೆ ಹೇಳಿದ್ರು ಅಂದ್ರೆ, 2 ಕಣ್ಣುಗಳು. ಒಂದು ಕಣ್ಣು ಯಾವ್ದಾದ್ರೂ ಒಂದು ಕಣ್ಣಿಗೆ ಪೆಟ್ಟಾದ್ರೂ ಕೂಡ ಅದು ತುಂಬಾ ನೋವಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಂತ ಹಿಂದೂ ಮತ್ತು ಮುಸ್ಲಿಮರು ಇಬ್ಬರು ಒಟ್ಟಿಗೆ ಇರೋದು ಭಾರತಕ್ಕೆ ತುಂಬಾ ಅವಶ್ಯಕ ಅನ್ನೋ ಮಾತನ್ನ ಗಾಂಧೀಜಿ ಈ ಮುಖಾಂತರ ಹೇಳ್ತಿದ್ದಾರೆ. ನೋಡಿ, ಹಿಂದೂ ಮತ್ತು ಮುಸ್ಲಿಮರು ಭಾರತ ಮಾತೆಯ 2 ಕಣ್ಣುಗಳೆಂದು ಗಾಂಧೀಜಿ ಅಭಿಪ್ರಾಯ ಪಟ್ಟಿದ್ದರು. ಇದು ಈ ಪ್ರಶ್ನೆಗೆ ಉತ್ತರ. ಹಾಗಾದ್ರೆ ಭಾಗ 2ರಲ್ಲಿ ಯಾವ ವಿಷಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲನೇದು ಏನಿದೆ ಅಂತ ನೋಡಿ. ಮೊದಲನೇದು ಖಿಲಾಫತ್ ಚಳುವಳಿ. ಆಲ್ರೆಡಿ ನಾನು ಹೇಳಿದ್ದೆ, ಗಾಂಧೀಜಿ ಒಂದು ಮಾತನ್ನ ಹೇಳಿದ್ರು. ಏನಪ್ಪಾ ಅದು ಅಂತಂದ್ರೆ, ಹಿಂದೂ ಮತ್ತು ಮುಸಲ್ಮಾನರು ಪರಸ್ಪರ ಒಟ್ಟಿಗೆ ಇದ್ರೆ ಮಾತ್ರ ದೇಶ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋಕೆ ಸಾಧ್ಯ. ಜೊತೆಗೆ ಮುಸ್ಲಿಂ ಮತ್ತು ಹಿಂದೂ ಇಬ್ರು ಬೇರೆ ಬೇರೆ ಆದ್ರೆ ಮುಂದೆ ಭವಿಷ್ಯದಲ್ಲಿ ಇದು ಭಾರಿ ಪ್ರಮಾಣದ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅನ್ನೋ ವಿಷಯವನ್ನು ಕೂಡ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಖಿಲಾಫತ್ ಚಳುವಳಿ ಗಾಂಧೀಜಿ ಮುಸ್ಲಿಮರ ಪರವಾಗಿ ಹೋರಾಡೋದ್ರ ಮುಖಾಂತರ ಮುಸ್ಲಿಮರನ್ನ ಸಂಘಟನೆ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ. ಅದೇ ಒಂದು ಮಹತ್ವವಾದಂತಹ ಚಳುವಳಿ ಖಿಲಾಫತ್ ಚಳುವಳಿ. ಏನು ಆ ಚಳುವಳಿ ಹಾಗಾದ್ರೆ? ನೋಡಿ ಮಕ್ಕಳೇ, 1ನೇ ಮಹಾಯುದ್ಧದ ಸಂದರ್ಭದಲ್ಲಿ ಟರ್ಕಿ ಸುಲ್ತಾನ, ಖಿಲಾಫ್ ಅಂತ ಕರಿತೇವೆ, ಅವನ ಮೇಲೆ ನಡೆಯುತ್ತಿದ್ದಂತಹ ಬ್ರಿಟಿಷರ ದೌರ್ಜನ್ಯ ಖಂಡಿಸಿ ಮುಸ್ಲಿಮರು ಜಗತ್ತಿನಾದ್ಯಂತ ಪ್ರತಿಭಟನೆಯನ್ನ ಕೈಗೊಂಡ್ರು. ಅಂದ್ರೆ ಆ ಟರ್ಕಿಯ ಸುಲ್ತಾನ ಖಲೀಫ್ ಆರ್ ಖಿಲಾಫತ್ ಅಂತ ಕರಿತೇವೆ, ಆ ಖಲೀಫನ ಮೇಲೆ ಬ್ರಿಟಿಷರು ತುಂಬಾ ದೌರ್ಜನ್ಯವನ್ನ ನಡೆಸ್ತಾ ಇದ್ರು. ಅಂದ್ರೆ ಆ ಸುಲ್ತಾನ ಮುಸ್ಲಿಂ ಪಂಗಡಕ್ಕೆ ಸೇರಿದವನು. ಸೊ ಈ ಒಂದು ವಿಷಯ ಇಡೀ ಭಾರತಾದ್ಯಂತ ಎಲ್ಲಾ ಮುಸಲ್ಮಾನರನ್ನು ಕೂಡ ಬಡಿದೆಚ್ಚರಿಸ್ತು. ಯಾಕಂದ್ರೆ ಆ ಟರ್ಕಿ ಸುಲ್ತಾನ ಖಲೀಫ್ ಮುಸ್ಲಿಂ ಪಂಗಡದ ಪ್ರಮುಖ ನಾಯಕನಾಗಿದ್ದ, ಜೊತೆಗೆ ಟರ್ಕಿಯ ಸುಲ್ತಾನನಾಗಿದ್ದ. ಸೊ ಈ ಸಂದರ್ಭದಲ್ಲಿ ಬ್ರಿಟಿಷರ ದೌರ್ಜನ್ಯವನ್ನ ಹೇಗಾದ್ರೂ ಮಾಡಿ ವಿರೋಧ ಮಾಡಬೇಕು ಅಂತ ಹೇಳಿ ಇಡೀ ಭಾರತಾದ್ಯಂತ ಇದ್ದಂತಹ ಮುಸಲ್ಮಾನರು ಬ್ರಿಟಿಷರ ವಿರುದ್ಧವಾದಂತಹ ಚಳುವಳಿಯನ್ನ ಇಲ್ಲಿ ಕೈಗೊಂಡ್ರು.
ಸೊ ಅಂತೆಯೇ ಮಹಮ್ಮದ್ ಆಲಿ ಮತ್ತು ಶೌಕತ್ ಆಲಿ ಸಹೋದರರು ಭಾರತದಲ್ಲಿ ಟರ್ಕರ ಪರವಾದ ಖಿಲಾಫತ್ ಚಳುವಳಿಯನ್ನು 1919ರಲ್ಲಿ ಪ್ರಾರಂಭ ಮಾಡಿದ್ರು. ಅಷ್ಟರಲ್ಲಿ ಗಾಂಧೀಜಿಗೆ ಮಹಮ್ಮದ್ ಆಲಿ ಜಿನ್ನಾ ಒಂದು ಸ್ವಲ್ಪ ನಿಕಟವಾದಂತಹ ಸಂಬಂಧವನ್ನ ಇಟ್ಕೊಂಡಿದ್ದ. ಗಾಂಧೀಜಿ ಮತ್ತು ಮಹಮ್ಮದ್ ಆಲಿ ಜಿನ್ನಾ ಇಬ್ಬರೂ ಕೂಡ ಆಪ್ತ ಸ್ನೇಹಿತರಾಗಿದ್ರು. ಇಲ್ಲಿ ಕಾಣ್ತಿದೆ ನೋಡಿ, ಮಹಮ್ಮದ್ ಆಲಿ ಜಿನ್ನಾ, ಶೌಕತ್ ಆಲಿ ಜಿನ್ನಾ ಭಾರತದಲ್ಲಿ ಮುಸ್ಲಿಮರನ್ನು ಒಗ್ಗಟ್ಟಿನಿಂದ ಇರುವಂತೆ ನೋಡ್ಕೊಂಡಂತಹ ನಾಯಕ ಅಂತ ನಾವಲ್ಲಿ ಹೇಳ್ಬೋದು. ಸೊ ಈ ಮಹಮ್ಮದ್ ಆಲಿ ಜಿನ್ನಾ ಮತ್ತು ಶೌಕತ್ ಆಲಿ ಜಿನ್ನಾ ಟರ್ಕ್ ಸುಲ್ತಾನ ಖಲೀಫನ ಬಗ್ಗೆ, ಖಲೀಫನ ಪರವಾದಂತಹ ಹೋರಾಟವನ್ನ ಯಾವಾಗ ಪ್ರಾರಂಭ ಮಾಡಿದ್ನೋ, ಸೊ ಆ ಸಂದರ್ಭದಲ್ಲಿ ಗಾಂಧೀಜಿ ಮಹಮ್ಮದ್ ಆಲಿ ಜಿನ್ನಾಗ ಪರವಾಗಿ ಬ್ರಿಟಿಷರ ವಿರುದ್ಧವಾಗಿ ಭಾರತದಲ್ಲೂ ಕೂಡ ಚಳುವಳಿಯನ್ನ ಕೈಗೊಂಡ್ರು. ನೋಡಿ ಮುಂದೆ ಏನಾಯ್ತು ಹಾಗಾದ್ರೆ ಅಂತ. ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಬಂಡೆದ್ದರೆ ಮಾತ್ರ ಬ್ರಿಟಿಷರು ಹಿಮ್ಮೆಟ್ಟುತ್ತಾರೆ ಎನ್ನುವುದು ಗಾಂಧೀಜಿಯವರ ನಂಬಿಕೆ ಆಗಿತ್ತು. ಬ್ರಿಟಿಷರು ಸಾಧಾರಣ ವ್ಯಕ್ತಿಗಳಲ್ಲ, ಅವರು ಕೇವಲ ಹಿಂದೂಗಳಿಂದ ಭಾರತವನ್ನ ಬಿಟ್ಟು ಹೋಗಲ್ಲ, ಮುಸಲ್ಮಾನರಿಂದ ಭಾರತವನ್ನ ಬಿಟ್ಟು ಹೋಗಕ್ ಸಾಧ್ಯ ಇಲ್ಲ. ಹಿಂದೂ ಮತ್ತು ಮುಸಲ್ಮಾನರಿಬ್ಬರೂ ಕೂಡಿ ಹೋರಾಡಿದ್ರೆ ಮಾತ್ರ ಬ್ರಿಟಿಷರು ಭಾರತದಿಂದ ಹೋಗೋಕೆ ಸಾಧ್ಯ ಅನ್ನೋ ವಿಷಯವನ್ನ ಇವರು ಮನಗಂಡಿದ್ರು. ಸೊ ಇದರ ಪರಿಣಾಮವಾಗಿ ಗಾಂಧೀಜಿ ಖಿಲಾಫತ್ ಚಳುವಳಿಗೆ ತಮ್ಮ ಬೆಂಬಲವನ್ನ ನೀಡಿದ್ರು. ಯಾವಾಗ ಗಾಂಧೀಜಿ ಖಿಲಾಫತ್ ಚಳುವಳಿಗೆ ಬೆಂಬಲವನ್ನ ನೀಡಿದ್ರು, ಗಾಂಧೀಜಿ ಹಿಂದೂಗಳು, ಸೊ ಖಿಲಾಫತ್ ಚಳುವಳಿ ನಡೀತಾ ಇರುವಂತದ್ದು ಮುಸ್ಲಿಮರ ಒಂದು ಕಡೆ ಪರವಾದಂತಹ ಚಳುವಳಿ. ಸೊ ಈ ಒಂದು ಉದ್ದೇಶಕ್ಕೋಸ್ಕರ ಮುಸ್ಲಿಮರು ಗಾಂಧೀಜಿಯ ಸಹಾಯವನ್ನು ಕೂಡ ಯಾಚಿಸಿದ್ರು. ಜೊತೆಗೆ ಹಿಂದೂ ಮತ್ತು ಮುಸಲ್ಮಾನರು ಎಲ್ಲೋ ಒಂದು ಕಡೆ ಒಗ್ಗಟ್ಟಾಗೋಕೆ ಇದು ಒಂದು ಪ್ರಮುಖವಾದಂತಹ ಅಂಶ ಆಯಿತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಮಕ್ಕಳೇ. ಸೊ ಅನೇಕ ರಾಷ್ಟ್ರೀಯ ನಾಯಕರು ಮತ್ತು ಕಾಂಗ್ರೆಸ್ ಸಂಘಟನೆಯು ಖಿಲಾಫತ್ ಚಳುವಳಿಯ ಬೆಂಬಲಕ್ಕೆ ನಿಂತಿತು. ಯಾವಾಗ ಗಾಂಧೀಜಿ ಒಂದು ಸ್ಟೆಪ್ ಮುಂದೆ ಹೋಗಿ ಚಳುವಳಿಗೆ ಪ್ರಾರಂಭ ಮಾಡಿದ್ರು, ಸೊ ಅದ್ರ ಜೊತೆಗೆ ಭಾರತದಲ್ಲಿ ಹಲವಾರು ರಾಷ್ಟ್ರೀಯ ನಾಯಕರು ಮತ್ತು ಕಾಂಗ್ರೆಸ್ ಸಂಘಟನೆಯ ನಾಯಕರು ಈ ಒಂದು ಖಿಲಾಫತ್ ಚಳುವಳಿಗೆ ಸಾಕಷ್ಟು ಬೆಂಬಲವನ್ನ ನೀಡ್ತಾ ಬಂದ್ರು. ಖಿಲಾಫತ್ ಚಳುವಳಿಯು ಹಿಂದೂ ಮುಸ್ಲಿಮರು ಒಂದುಗೂಡಿ ನಡೆಸಿದಂತಹ ಒಂದು ರಾಷ್ಟ್ರವ್ಯಾಪಿ ಹೋರಾಟ ಆಯ್ತು. ನೋಡಿ, ಎಲ್ಲೋ ಒಂದು ಕಡೆ ಖಲೀಫನಿಗೆ ಆಗ್ತಾ ಇದ್ದಂತಹ ತೊಂದರೆಯಿಂದ ಇಡೀ ಭಾರತದಲ್ಲಿದ್ದಂತಹ ಹಿಂದೂ ಮತ್ತು ಮುಸಲ್ಮಾನರು ಒಗ್ಗೂಡಿ ಬ್ರಿಟಿಷರನ್ನ ವಿರೋಧಿಸಿದ್ರು. ಇದು ಅತ್ಯಂತ ಮಹತ್ವದ ಅಂಶ ಅಂತ ನಾವಿಲ್ಲಿ ನೋಡ್ಬೋದು. ನೋಡಿ ಮುಂದೆ ಏನಾಯ್ತು ಹಾಗಾದ್ರೆ. ಅಸಹಕಾರ ಚಳುವಳಿ. ಏನು ಅಸಹಕಾರ ಚಳುವಳಿ ಅಂತಂತಂದ್ರೆ ನೋಡಿ, 1920 ಸೆಪ್ಟೆಂಬರ್ 4ರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕಲ್ಕತ್ತಾದಲ್ಲಿ ನಡೆದಂತಹ ವಿಶೇಷ ಅಧಿವೇಶನದಲ್ಲಿ ಅಸಹಕಾರ ಚಳುವಳಿ ಆರಂಭಿಸಲು ಒಂದು ಗೊತ್ತುವಳಿಯೊಂದನ್ನಲ್ಲಿ ನೇಮಕ ಮಾಡುತ್ತೆ. ಸೊ ಏನು 1920 ಸೆಪ್ಟೆಂಬರ್ 4, ಇದು ಅತ್ಯಂತ ಇತಿಹಾಸದಲ್ಲಿ ಮಹತ್ವದ ಘಟನೆ ಅಂತ ಹೇಳ್ಬೋದು. ಏನಪ್ಪ ಇದು? ಅಸಹಕಾರ ಮೀನ್ಸ್ ಸಹಕಾರವನ್ನ ಕೊಡಬಾರ್ದು. ಏನಕ್ಕೆ ಸಹಕಾರವನ್ನ ಕೊಡಬಾರ್ದು? ಬ್ರಿಟಿಷ್ ಆಡಳಿತಕ್ಕೆ ಸಹಕಾರವನ್ನ ಕೊಡಬಾರ್ದು, ಬ್ರಿಟಿಷ್ ಶಿಕ್ಷಣಕ್ಕೆ ಸಹಕಾರವನ್ನ ಕೊಡಬಾರ್ದು, ಬ್ರಿಟಿಷ್ ವಸ್ತುಗಳಿಗೆ ಸಹಕಾರವನ್ನ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಚಳುವಳಿ ಪ್ರಾರಂಭವಾಯಿತು. ಅದು 1920 ಸೆಪ್ಟೆಂಬರ್ 4ರಂದು ಕಲ್ಕತ್ತಾದಲ್ಲಿ ಒಂದು ಮಹತ್ವದ ಗೊತ್ತುಗುಳಿ ಒಂದು ನಿರ್ಮಾಣ ಆಯಿತು. ಹಾಗಾದ್ರೆ ಇದರ ಪ್ರಮುಖ ಅಂಶಗಳೇನಿತ್ತು ನೋಡಿ. ಸೊ ಅಸಹಕಾರ ಚಳುವಳಿಯ ಪ್ರಮುಖ ಗುರಿ ಏನಿತ್ತು? ಮೊದಲನೇದು, ಅಹಿಂಸೆಯ ಮೂಲಕ ಸ್ವರಾಜ್ಯಗಳಿಗೆ. ಆಲ್ರೆಡಿ ಗಾಂಧೀಜಿಯವರ ಕಾನ್ಸೆಪ್ಟ್ ಏನಿತ್ತು? ಹಿಂಸೆ ಮಾಡೋದ್ರ ಮುಖಾಂತರ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೋದಲ್ಲ, ಅಹಿಂಸಾ ಮಾರ್ಗದ ಮುಖಾಂತರ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು ಅನ್ನೋದು ಇಲ್ಲಿನ ಒಂದು ಪ್ರಮುಖ ವಿಷಯ ಆಗಿತ್ತು. ಎರಡನೇದು, ಬ್ರಿಟಿಷರ ನಿರ್ದಯಿ ಆಡಳಿತದ ವಿಕೃತಿಯನ್ನ ಜನರಿಗೆ ಪರಿಚಯ ಮಾಡೋದು. ಇವ್ರು ಯಾವ ರೀತಿ ಆಡಳಿತ ಭಾರತೀಯರಿಗೆ ಗೊತ್ತೇ ಇರಲಿಲ್ಲ. ಬ್ರಿಟಿಷರ ಆಡಳಿತ ಎಂತಹ ಒಂದು ದುರದೃಷ್ಟವಾದಂತಹ ಆಡಳಿತ ಮತ್ತೆ ವಿಕೃತ ಆಡಳಿತ ಅನ್ನೋ ಒಂದು ಆಡಳಿತ ಭಾರತೀಯರಿಗೆ ಪರಿಚಯ ಮಾಡಿದ್ದೆ ಈ ಒಂದು ಅಸಹಕಾರ ಚಳುವಳಿ ಅಂತ ನಾವು ಹೇಳ್ಬೋದು. ಅದಕ್ಕೆ ಬ್ರಿಟಿಷರ ನಿರ್ದಯಿ ಆಡಳಿತದ ವಿಕೃತಿಯನ್ನ ಜನರಿಗೆ ಪರಿಚಯಿಸುವಂತದ್ದು ಎರಡನೇ ಅಂಶ. ಮೂರನೇದು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಂತಹ ಘಟನೆಗಳು ಭವಿಷ್ಯತ್ತಿನಲ್ಲಿ ನಡೆಯದಂತೆ ವಿರೋಧಿಸುವಂತದ್ದು.
ನೋಡಿ, ಜಲಿಯನ್ ವಾಲಾಬಾಗ್ ಎಂತ ಒಂದು ಘೋರ ಘಟನೆ ಅಂದ್ರೆ ಸುಮಾರು 389 ಜನ ಒಂದು ಪ್ರಾಣವನ್ನ ಬಿಡ್ತಾರೆ ಅಂತ ರಿಪೋರ್ಟ್ ಕೊಡುತ್ತೆ ಬ್ರಿಟನ್ ಸರ್ಕಾರ. ಬಟ್ ಆದ್ರೆ ನಿಜವಾಗಿ ಅಲ್ಲಿ ಸಾವಿರಾರು ಜನ ತಮ್ಮ ಪ್ರಾಣವನ್ನ ಬಿಟ್ಟಿದ್ರು ಅನ್ನೋದನ್ನ ನಾವಲ್ಲಿ ನೋಡ್ಬೋದು. ಅಂತಹ ಘಟನೆಗಳು ಇನ್ನು ಭಾರತದಲ್ಲಿ ಎಲ್ಲೂ ಕೂಡ ನಡಿಬಾರದು, ಇಂತಹ ಒಂದು ದುರ್ಘಟನೆಗಳು ಅನ್ನೋದ್ರ ಪರವಾಗಿ ಅಸಹಕಾರ ಚಳವಳಿ ಪ್ರಮುಖವಾದಂತಹ ಅಂಶವನ್ನ ಇಲ್ಲಿ ತಿಳಿಸ್ತಾ ಹೋಗ್ತು. ಇನ್ನು 4ನೇದು ಬ್ರಿಟಿಷರ ಆಡಳಿತವನ್ನ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸುವಂತದ್ದು. ಅವರ ಆಡಳಿತ ನಡೆಸ್ತಾ ಇರುವಂತದ್ದು ಕೇವಲ ಅವರ ಅನುಕೂಲಕ್ಕಾಗಿ ಭಾರತೀಯರನ್ನ ಶೋಷಣೆಗೊಳಪಡಿಸ್ತಾ ಇದ್ದಾರೆ ಅನ್ನೋ ಮಾತಿದು. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಬ್ರಿಟಿಷರ ಆಡಳಿತವನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡೋದು ಅಥವಾ ವಿರೋಧ ವ್ಯಕ್ತಪಡಿಸೋದು ಪ್ರಮುಖವಾದಂತಹ ಗುರಿಗಳಾಗಿತ್ತು. ಈ 4 ಗುರಿಗಳು ಅತ್ಯಂತ ಪ್ರಮುಖವಾದಂತದ್ದು. ಇನ್ನು ಅಸಹಕಾರ ಚಳವಳಿಯ ಪ್ರಮುಖ ಬೇಡಿಕೆ ಏನಿತ್ತು, ಗುರಿಗಳನ್ನ ಇಟ್ಕೊಂಡಿದ್ರು, ಏನು ಬೇಡಿಕೆಯನ್ನ ಇಟ್ರು ಬ್ರಿಟಿಷ್ ಸರ್ಕಾರದ ಮುಂದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದು ರೌಲತ್ ಕಾಯ್ದೆ. 1919ರ ರೌಲತ್ ಕಾಯ್ದೆಯನ್ನ ಬ್ರಿಟಿಷ್ ಸರ್ಕಾರ ಹಿಂತೆಗೆದುಕೊಳ್ಳುವಂತೆ ಮಾಡುವುದು. ಸೊ ಏನ್ ರೌಲತ್ ಕಾಯ್ದೆ ಪ್ರಕಾರ ಏನು ವಿಷಯಗಳಿತ್ತು, ಯಾವ ವ್ಯಕ್ತಿ ಅನುಮಾನಾಸ್ಪದವಾಗಿ ಕಾಣ್ತಾನೋ ಭಾರತೀಯ, ಅವನನ್ನ ಯಾವುದೇ ಒಂದು ವಿಚಾರಣೆ ನಡೆಸದೆ ಕಾನೂನಿನಲ್ಲಿ ಅವನಿಗೆ ಶಿಕ್ಷೆಯನ್ನ ವಿಧಿಸುವಂತಹ ಅವಕಾಶವನ್ನ ಕೊಟ್ಟಿತ್ತು. ಸೊ ಅದನ್ನ ದಯಮಾಡಿ ವಾಪಸ್ ತಗೋಬೇಕು ಅಂತ ಹೇಳಿ ಭಾರತದ ಸರ್ಕಾರ ಅಥವಾ ಮಹಾತ್ಮ ಗಾಂಧೀಜಿಯವರ ಒಂದು ತಂಡ ಆ ಒಂದು ಬೇಡಿಕೆಯನ್ನ ಹಿಡಿತು. ಇದು ಮೊದಲನೇ ಅಂಶ. ಇನ್ನು 2ನೇದು ಹೊಸ ರಾಜಕೀಯ ಸುಧಾರಣಾ ಜಾರಿಗೊಳಿಸುವ ಮೂಲಕ ಭಾರತಕ್ಕೆ ಸ್ವರಾಜ್ಯವನ್ನ ನೀಡುವಂತದ್ದು. ಸ್ವರಾಜ್ಯ, ನಮ್ಮ ರಾಜ್ಯ ನಮಗೆ ಬೇಕು, ಅದು ಬ್ರಿಟಿಷರ ಒಂದು ಕೈತೆಕ್ಕೆಯಲ್ಲಿ ಕುಳಿತಿದೆ, ಅದನ್ನ ಹೇಗಾದ್ರೂ ಮಾಡಿ ನಾವು ಪಡ್ಕೋಬೇಕು, ನಮ್ಗೆ ಸ್ವರಾಜ್ಯ ಬೇಕು ಅನ್ನೋ ಒಂದು ಬೇಡಿಕೆಯನ್ನ, 2ನೇ ಬೇಡಿಕೆಯನ್ನ ಇಲ್ಲಿ ಇಟ್ರು. ಇನ್ನು ಮತ್ತೊಂದು 3ನೇದು ಏನಪ್ಪಾ ಅಂತ ನೋಡ್ತಾ ಹೋದ್ರೆ ನೋಡಿ, ಅಸಹಕಾರ ಚಳುವಳಿಯ 2 ಬೇಡಿಕೆಗಳನ್ನ ಇಟ್ಟ ನಂತರದಲ್ಲಿ ಅಸಹಕಾರ ಚಳುವಳಿಯ ಒಂದು ಕಾರ್ಯಕ್ರಮಗಳು ಏನಿತ್ತು ಅಂತ ನೋಡೋದಾದ್ರೆ ಇದು ಪ್ರಮುಖವಾದಂತಹ ಅಂಶಗಳಿದು. ಯಾಕೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದು ಶಾಲಾ ಕಾಲೇಜುಗಳನ್ನ ಮತ್ತು ನ್ಯಾಯಾಲಯಗಳನ್ನ ಬಹಿಷ್ಕರಿಸುವಂತದ್ದು. ಪ್ರಮುಖ ಕಾರ್ಯಕ್ರಮಗಳನ್ನ ಹಾಕೊಂಡ್ರು ಭಾರತೀಯರು. ಏನು ಶಾಲಾ ಕಾಲೇಜು, ಬ್ರಿಟಿಷರ ಶಾಲಾ ಕಾಲೇಜುಗಳಿಗೆ ಭಾರತೀಯರು ಹೋಗ್ತಾ ಇದ್ರೆ ಅಂತದ್ದನ್ನ ಬಹಿಷ್ಕಾರ ಮಾಡೋದು. ಅವರ ನ್ಯಾಯಾಲಯಗಳಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅಂತಹ ಒಂದು ಕೆಲಸವನ್ನ ತಿರಸ್ಕಾರ ಮಾಡೋದು. ಇದು ಮೊದಲ ಗುರಿಯಾಗಿತ್ತು. ಇನ್ನು 2ನೇ ಅಂಶ 1919ರ ಕಾಯ್ದೆ ಅನ್ವಯ ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೆಯುವ ಚುನಾವಣೆಯನ್ನ ಬಹಿಷ್ಕರಿಸುವಂತದ್ದು. ಇಲ್ಲಿ ಪ್ರಾಂತೀಯ ಮತ್ತೆ ಕೇಂದ್ರ ಅಂತ 2 ಭಾಗವನ್ನ ಮಾಡ್ಕೊಂಡಿದ್ರು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ. ಆ ಪ್ರಾಂತ್ಯಗಳಲ್ಲಿ ಶಾಸನ ಸಭೆಗಳಿಗೆ ನಡೆಯುವಂತ ಚುನಾವಣೆಗೆ ಭಾರತೀಯರೇನಾದ್ರೂ ಬರಬೇಕು, ಅದರಲ್ಲಿ ಭಾಗವಹಿಸಬೇಕು ಅಂತ ಏನಾದ್ರೂ ಕಂಡು ಬಂದ್ರೆ ಆ ಒಂದು ಚುನಾವಣೆಯನ್ನ ಬಹಿಷ್ಕಾರ ಮಾಡೋದು. ಇದು 2ನೇ ಪ್ರಮುಖ ಕಾರ್ಯಕ್ರಮ. ಇದು 3ನೇದು ಬ್ರಿಟಿಷರು ನೀಡಿರುವ ಗೌರವ ಪದವಿಗಳನ್ನು ಮತ್ತು ಸ್ಥಾನಮಾನಗಳನ್ನ ವಾಪಸ್ ಮಾಡೋದು. ಉದಾಹರಣೆಗೆ ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ದೆ ನಿಮ್ಗೆ, 1919ರ ರೌಲತ್ ಕಾಯ್ದೆಯನ್ನ ಜಾರಿಗೆ ತಂದ ಮೇಲೆ ಅಲ್ಲಿ ಜಲಿಯನ್ ವಾಲಾಬಾಗ್ ಅಂತ ಘೋರ ದುರಂತ ನಡೆಯುತ್ತೆ. ಆ ಘೋರ ದುರಂತದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಬ್ರಿಟಿಷರು ನೀಡಿದಂತಹ ನೈಟ್ ವುಡ್ ಪದವಿಯನ್ನೇ ತಿರಸ್ಕರಿಸ್ತಾರೆ. ಸೊ ಅಂತಹ ಒಂದು ಗೌರವ ಪದವಿಗಳನ್ನ ಮತ್ತು ಸ್ಥಾನಮಾನಗಳೇನಾದ್ರೂ ಇದ್ರೆ ಬ್ರಿಟಿಷರು ಕೊಟ್ಟಿದ್ರೆ ಅದನ್ನ ತಿರಸ್ಕಾರ ಮಾಡುವಂತದ್ದು. ಇನ್ನು 4ನೇದು ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರು ರಾಜೀನಾಮೆ ನೀಡುವಂತದ್ದು. ಯಾರಾದ್ರೂ ಭಾರತೀಯರು ಸ್ಥಳೀಯ ಶಾಸಕಾಂಗ ಸಭೆಗಳಲ್ಲಿ ಅಥವಾ ಸ್ಥಳೀಯ ಸಂಸ್ಥೆಗಳಲ್ಲಿ ಏನಾದ್ರೂ ಭಾರತೀಯ ವ್ಯಕ್ತಿಗಳು ನೇಮಕಗೊಂಡಿದ್ರೆ ಸೊ ಅಂತ ಅವರು ರಾಜೀನಾಮೆಯನ್ನ ನೀಡುವಂತದ್ದು. ಸೊ 5ನೇದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದೆ ಬಹಿಷ್ಕಾರ ಮಾಡುವಂತದ್ದು. ಇದು ಯಾರ ಕಾರ್ಯಕ್ರಮ, ಬ್ರಿಟಿಷರು ನಡೆಸ್ತಾ ಇರುವಂತಹ ಸರ್ಕಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮಗಳಲ್ಲಿ ಭಾರತೀಯರು ಯಾರೂ ಕೂಡ ಭಾಗವಹಿಸಬಾರದು ಅನ್ನೋದು ಇದರ ಪ್ರಮುಖವಾದಂತಹ ಅಂಶ ಆಗಿತ್ತು. ಮತ್ತೊಂದು ವೆರಿ ಇಂಪಾರ್ಟೆಂಟ್, ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡೋದು. ಎಷ್ಟೋ ಜನ ಭಾರತೀಯರು ಈ ಅಸಹಕಾರ ಚಳುವಳಿಗೆ ಸಹಾಯಕ್ಕೆ ನಿಂತರು. ಆದ್ರೆ ಎಲ್ಲೋ ಒಂದು ಕಡೆ ಅಸಹಕಾರ ಚಳುವಳಿ ಫೇಲ್ಯೂರ್ ಆದ್ರೂ, ವಿಫಲತೆಯನ್ನ ಹೊಂದಿದ್ರು ಕೂಡ ಅದು ಮುಂದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಮುಖವಾದಂತಹ ದಾರಿಯನ್ನ ಕಂಡುಕೊಳ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಮಕ್ಕಳೇ. ಸೊ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡೋದು, ವಿದೇಶಿ ಬಟ್ಟೆಗಳನ್ನ ತಿರಸ್ಕರಿಸುವಂತದ್ದು, ವಿದೇಶಿ ಆಹಾರಗಳನ್ನ ತಿರಸ್ಕಾರ ಮಾಡುವಂತದ್ದು, ವಿದೇಶದ ವಸ್ತುಗಳು ಏನಿವೆ ಅದೆಲ್ಲವನ್ನ ಬಿಟ್ಟು ದೇಶೀಯ ವಸ್ತುಗಳಿಗೆ ಮಾನ್ಯತೆಯನ್ನ ಕೊಡುವಂತಹ ಒಂದು ಪ್ರಮುಖ ಅಂಶಗಳನ್ನ ಇಲ್ಲಿ ಹಾಕೊಂಡ್ರು. ಹಾಗಾದ್ರೆ ಮುಂದೆ ಏನು ಅಂಶಗಳಿತ್ತು ನೋಡಿ. ಇತರ ಪ್ರಮುಖ ಕಾರ್ಯ ಯೋಜನೆಗಳಲ್ಲಿ ಏನೆಲ್ಲ ಯೋಜನೆಗಳನ್ನ ಹಾಕೊಂಡ್ರು
ಮೊದಲನೇದು ಗುರಿಗಳನ್ನ ಹಾಕೊಂಡ್ರು, ಎರಡನೇದು ಬೇಡಿಕೆಗಳಾಯ್ತು, ಮೂರನೇದು ಕಾರ್ಯಕ್ರಮಗಳಾಯ್ತು, ನಾಲ್ಕನೇದು ಕೆಲವೊಂದು ಯೋಜನೆಗಳನ್ನ ಹಾಕೊಂಡ್ರು. ಏನು ಯೋಜನೆ? ಮೊದಲನೇದು ಕೈಮಗ್ಗ ನೇಕಾರಿಕೆಯನ್ನ ಉತ್ತೇಜಿಸುವಂತದ್ದು. ನೋಡಿ, ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಅದರಿಂದ ಭಾರತದಲ್ಲಿದ್ದಂತಹ ಸಣ್ಣ ಪುಟ್ಟ, ನೀವು 1857 ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಧ್ಯಯನವನ್ನ ಓದಿದ್ದೀರಾ. ಸೊ ಅದೆಲ್ಲ ಆರ್ಥಿಕ ಕಾರಣಗಳಲ್ಲಿ ಬರುವಂತದ್ದು. ಈ ಒಂದು ಗುಡಿ ಕೈಗಾರಿಕೆಗಳು ಮತ್ತೆ ಗೃಹ ಕೈಗಾರಿಕೆಗಳು ಅವನತಿಯನ್ನ ಹೊಂದಬೇಕಾದ್ರೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಆ ಕೈಗಾರಿಕೆ ಕ್ರಾಂತಿಯಿಂದ ಭಾರತದಲ್ಲಿ ಇದ್ದಂತಹ ಕೈಮಗ್ಗದ ಕಾರ್ಖಾನೆಗಳು, ಹತ್ತಿ ಬಟ್ಟೆ ಕಾರ್ಖಾನೆಗಳು ಅವನತಿಯನ್ನ ಹೊಂದುತ್ತೆ. ಸೊ ಈ ಸಂದರ್ಭದಲ್ಲಿ ಈ ಕಾರ್ಖಾನೆಗಳು ಇವೆಲ್ಲ ಗುಡಿ ಕೈಗಾರಿಕೆಗಳಾಗಿದ್ರಿಂದ ಈ ಕಾರ್ಖಾನೆಗಳಿಗೆ ಉತ್ತೇಜನವನ್ನ ನೀಡುವಂತದ್ದು. ಎರಡನೇದು ಖಾದಿಯನ್ನ ತಯಾರಿಸುವಂತದ್ದು. ಇಂಗ್ಲೆಂಡಿನಲ್ಲಿ ಯಾವಾಗ ಕೈಗಾರಿಕಾ ಕ್ರಾಂತಿ ಆಯ್ತೋ ಭಾರತದಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳ ಮಾರಾಟ ಪ್ರಾರಂಭವಾಯಿತು. ಈಗ ಒಂದು ಖಾದಿ ಬಟ್ಟೆಯನ್ನ ಎಲ್ಲರೂ ಕೂಡ ತಿರಸ್ಕಾರ ಮಾಡ್ತಾ ಬಂದ್ರು. ಸೊ ಈ ಅಸಹಕಾರ ಚಳವಳಿಯ ಪ್ರಮುಖ ಯೋಜನೆ ಖಾದಿಯನ್ನ ತಯಾರಿಸುವುದು ಮತ್ತೆ ಅದನ್ನ ಧರಿಸುವುದಾಗಿತ್ತು. ಇನ್ನು ಮೂರನೇದು ರಾಷ್ಟ್ರೀಯ ಶಾಲೆಗಳನ್ನ ತೆರೆಯುವಂತದ್ದು. ಬ್ರಿಟಿಷರು ತೆರೆದಿದ್ದಂತಹ ಶಾಲೆಗಳಲ್ಲ, ನ್ಯಾಷನಲ್ ಸ್ಕೂಲ್, ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಶಾಲೆಗಳನ್ನ ತೆರೆದು ಭಾರತೀಯರಿಗೆ ಶಿಕ್ಷಣವನ್ನ ಕೊಡುವಂತಹ ಪ್ರಮುಖ ಒಂದು ಅಂಶವನ್ನ ಹಾಕೊಂಡ್ರು. ಇನ್ನು ನಾಲ್ಕನೇದು ಹಿಂದೂ ಮುಸ್ಲಿಮರ ನಡುವೆ ಐಕ್ಯತೆಯನ್ನ ಸಾಧಿಸೋದು. ನೋಡಿ, ಇಲ್ಲಿ ಪ್ರತಿ ಒಂದು ಕಡೆನೂ ಕೂಡ ಹಿಂದೂ ಮುಸ್ಲಿಮರ ಏಕತೆ ಅಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡೇ ಬಂದ್ರು. ಯಾಕೆ? ಹಿಂದೂ ಮತ್ತು ಮುಸ್ಲಿಮರು ಭಾರತದ ಎರಡು ಕಣ್ಣುಗಳಿದ್ದಂತೆ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಆ ಒಂದು ಸಾಧನೆಯು ಕೂಡ ಅತ್ಯಂತ ಪ್ರಮುಖವಾಯಿತು. ಇನ್ನು ಐದನೇದು ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವಂತದ್ದು. ಅಸ್ಪೃಶ್ಯತೆ ಮೀನ್ಸ್ ಅಸ್ಪೃಶ್ಯ ಅಂತ ಕರಿತೇವೆ. ಅಸ್ಪೃಶ್ಯ ಅಂದ್ರೆ ಕೆಳವರ್ಗದವರು, ಐದನೇ ಗುಂಪು. ಯಾವುದು? ನಿಮ್ಗೆ ವರ್ಣ ಸಿಸ್ಟಮ್ ಅಲ್ಲಿ ಗೊತ್ತಿದೆ. ಮೊದಲನೇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದಾದ ಕೆಳದಲ್ಲಿ ಐದನೇ ವರ್ಗ ಬರುವಂತದ್ದು ಅಸ್ಪೃಶ್ಯರು ಅಂತ ಹೇಳಿದ್ರು. ಆ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಿ ಎಲ್ಲರೂ ಕೂಡ ಸಮಾಜದಲ್ಲಿ ಸಮಾನರು ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳಲಾಗಿತ್ತು. ಇನ್ನು ಆರನೇದು ಇಲ್ಲಿ ಮಹಿಳೆಯರನ್ನ ಸಬಲೀಕರಣಗೊಳಿಸಲಾಗಿತ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಪ್ರಾಧಾನ್ಯತೆ ಇರಲಿಲ್ಲ. ಈ ಒಂದು ಅಸಹಕಾರ ಚಳವಳಿಯ ಪ್ರಮುಖ ಯೋಜನೆಗಳ ಒಂದು ಐದನೇ ಅಂಶ ಮಹಿಳೆಯರನ್ನ ಸಬಲೀಕರಣಗೊಳಿಸು, ಅಂದ್ರೆ ಮೇಲ್ಮಟ್ಟಕ್ಕೆ ತರುವಂತದ್ದು, ಅವರಿಗೆ ಕೆಲವೊಂದು ಸ್ಥಾನಮಾನಗಳನ್ನ ಕೊಡುವಂತದ್ದು, ರಾಜಕೀಯದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಡುವಂತದ್ದು, ಶಾಲೆಗಳಿಗೆ ಹೋಗೋಕೆ ಅವಕಾಶವನ್ನ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಬಂತು. ಅಸಹಕಾರ ಚಳವಳಿ ಸಂದರ್ಭದಲ್ಲಿ ಆದಂತಹ ಕೆಲವೊಂದು ಪ್ರಮುಖ ಬೆಳವಣಿಗೆಗಳು ಏನು? ಈ ಅಸಹಕಾರ ಚಳವಳಿ ಮೊದಲನೇದು ಗುರಿಗಳು, ಎರಡನೇದು ಬೇಡಿಕೆಗಳು, ಮೂರನೇದು ಕಾರ್ಯಕ್ರಮಗಳು, ನಾಲ್ಕನೇದು ಯೋಜನೆಗಳು, ಇನ್ನು ಕೊನೆಯದಾಗಿ ಆ ಸಂದರ್ಭದಲ್ಲಿ ಆದಂತಹ ಪ್ರಮುಖ ಅದೆಲ್ಲ ಅನ್ಕೊಂಡದ್ದೆಲ್ಲ ಆಯ್ತಾ? ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಗುತ್ತೆ. ಅನ್ಕೊಂಡಂತಹ ಎಲ್ಲಾ ಕಾರ್ಯಕ್ರಮಗಳು, ಎಲ್ಲಾ ಯೋಜನೆಗಳು ಕೂಡ ಸಕ್ಸಸ್ ಆಯ್ತು, ಸಫಲ ಆಯ್ತು. ಅದೇನು ಅಂತ ನೋಡ್ತಾ ಹೋದ್ರೆ ಮೊದಲನೇದು ನೋಡಿ, ದೇಶಬಂಧು CR ದಾಸ್ ಅಂತ ಕರಿತೇವೆ. ಚಿತ್ತರಂಜನ್ ದಾಸ್, ಮೋತಿಲಾಲ್ ನೆಹರು, ರಾಜೇಂದ್ರ ಪ್ರಸಾದ್ ಮೊದಲಾದಂತಹ ವಕೀಲರು ತಮ್ಮ ವಕೀಲ ವೃತ್ತಿಯನ್ನೇ ಬಿಟ್ರು. ಅಲ್ಲಿ ಹೇಳಿದ್ದೆ ನಾನೇನಂತ, ಆ ಕಾರ್ಯಕ್ರಮದಲ್ಲಿ ಏನಾದ್ರೂ ಬ್ರಿಟಿಷರ ಅಧೀನದಲ್ಲಿ ಒಳ್ಳೆ ಹುದ್ದೆಯಲ್ಲಿ ಇದ್ರೆ ಅಥವಾ ವಕೀಲರಿದ್ರೆ ಅಂತಹ ನ್ಯಾಯಾಲಯಗಳನ್ನ ಬಹಿಷ್ಕಾರ ಮಾಡೋದು ಅಂತ ಇತ್ತು. ಸೊ ಇಲ್ಲಿ ನೋಡಿ, ಚಿತ್ತರಂಜನ್ ದಾಸ್ ಕಾಣಿಸ್ತಿದೆಯಲ್ಲ ಚಿತ್ರ, ಇವರು ಮೋತಿಲಾಲ್ ನೆಹರು ಮತ್ತೆ ರಾಜೇಂದ್ರ ಪ್ರಸಾದ್, ಈ ಮೂವರೂ ಕೂಡ ಆ ವಕೀಲ ವೃತ್ತಿಯನ್ನ ಬಿಟ್ರು. ಮೊದಲನೇ ಅಂಶ. ಇನ್ನು ಎರಡನೇದು ಏನಾಯ್ತಪ್ಪ ನೋಡಿ, ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನ ತೆರೆದ್ರು. ಬೇಡ, ಬ್ರಿಟಿಷರು ತೆರೆದಂತಹ ಶಾಲಾ ಕಾಲೇಜುಗಳು ಬೇಡ, ನಮ್ಮ ಭಾರತೀಯರು ತೆರೆದಂತಹ ಒಂದು ರಾಷ್ಟ್ರೀಯ ಶಾಲೆಗಳಲ್ಲಿ ನಾವು ಸೇರೋಣ ಅಂತ ಬಯಸ್ಕೊಂಡು ಸೊ ಶಾಲಾ ಕಾಲೇಜುಗಳನ್ನ ತೊರೆದರು. ಮೂರನೇದು, ಅಭ್ಯರ್ಥಿಗಳನ್ನ ಚುನಾವಣೆಗೆ ನಿಲ್ಲಿಸದೆ ಕಾಂಗ್ರೆಸ್ 1919 ಕಾಯ್ದೆ ಅಡಿಯಲ್ಲಿ ಪ್ರಾಂತ್ಯಗಳಿಗೆ ನಡೆದಂತಹ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತು. ಸೊ ಆಲ್ರೆಡಿ ನಾನು ಹೇಳಿದ್ದೆ, ಪ್ರಾಂತ್ಯಗಳಲ್ಲಿ ನಡೆದಂತಹ ಒಂದು ಚುನಾವಣೆಗೆ ಭಾರತೀಯರು ಸ್ಪರ್ಧೆ ಮಾಡ್ಬೋದು ಅಂತ ಇತ್ತು. ಬಟ್ ಆದ್ರೆ ಆ ಒಂದು 1919 ರೌಲತ್ ಕಾಯ್ದೆಯ ವಿರುದ್ಧವಾಗಿ ಪ್ರಾಂತ್ಯಗಳಲ್ಲೂ ಕೂಡ ಭಾರತೀಯರು ಚುನಾವಣೆಗೆ ಸ್ಪರ್ಧೆ ಮಾಡೋದನ್ನ ಇಲ್ಲಿ ಬಹಿಷ್ಕರಿಸಿದ್ರು. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಕಾಶಿ ವಿದ್ಯಾಪೀಠ, ಗುಜರಾತ್ನ ವಿದ್ಯಾಪೀಠ, ಬಿಹಾರ್ನ ವಿದ್ಯಾಪೀಠ ಮತ್ತು ಜಾಮಿಯಾ ಮಿಲಿಯಾ ಇಸ್ಲಾಮಿಯ ರಾಷ್ಟ್ರೀಯ ವಿದ್ಯಾಲಯಗಳು ಸ್ಥಾಪಿಸಲಾಯಿತು. ನೋಡಿ, ಬ್ರಿಟಿಷರು ಎಲ್ಲೋ ಒಂದು ಕಡೆ ತೆಗೆದಿದ್ದಂತಹ ಸಣ್ಣ ಪುಟ್ಟ ಶಾಲೆಗಳಿಗಿಂತ
ಭಾರತದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಶಾಲೆಗಳು ಸ್ಥಾಪನೆ ಆಯಿತು. ಅದೇ ಒಂದು ಕಾಶಿ ವಿದ್ಯಾಪೀಠ, ಗುಜರಾತ್ ವಿದ್ಯಾಪೀಠ, ಬಿಹಾರ್ ವಿದ್ಯಾಪೀಠ, ಜಾಮಿಯಾ ಮಿಲಿಯಾ ಮತ್ತು ಇಸ್ಲಾಮಿಯ ರಾಷ್ಟ್ರೀಯ ವಿದ್ಯಾನಿಲಯಗಳು ಇಲ್ಲಿ ಸ್ಥಾಪನೆ ಆಯಿತು. ಇನ್ನು 5ನೇ ನೋಡ್ತಾ ಹೋದ್ರೆ ರವೀಂದ್ರನಾಥ ಟ್ಯಾಗೋರ್ ತಮ್ಮ ನೈಟ್ಹುಡ್, ನಾನು ಹೇಳಿದೆ ನೈಟ್ಹುಡ್ ಪದವಿಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಿದ್ರು. ಯಾಕಂದ್ರೆ ಅತ್ಯುನ್ನತವಾದಂತಹ ಪದವಿಗಳನ್ನು ಕೂಡ ಬಹಿಷ್ಕಾರ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಆ ಸಂದರ್ಭಕ್ಕೆ ಅನುಗುಣವಾಗಿ ರವೀಂದ್ರನಾಥ ಟ್ಯಾಗೋರ್ ರವರು ಜಲಿಯನ್ ವಾಲಾಬಾಗ್ ದುರಂತವನ್ನ ನೋಡಿ ಇವರು ನೈಟ್ಹುಡ್ ಪದವಿಯನ್ನ ವಾಪಸ್ ಬ್ರಿಟನ್ ಸರ್ಕಾರಕ್ಕೆ ವಾಪಸ್ ಕೊಡೋದನ್ನ ನಾವಲ್ಲಿ ನೋಡ್ಬೋದು. ಮುಂದೆ ಏನಾಯ್ತು, ಮುಂದಿನ ಕಾರ್ಯಕ್ರಮಗಳು ನೋಡಿ. ಮಹಿಳೆಯರು ಸೇರಿದಂತೆ ಜನಸಾಮಾನ್ಯರು ಕಾಂಗ್ರೆಸ್ ಹೋರಾಟಕ್ಕೆ ದೇಣಿಗೆ ನೀಡ್ತಾ ಬಂದ್ರು. ಒಂದು ಕಾಂಗ್ರೆಸ್ ಪಕ್ಷ ಅಂತ ಸ್ಥಾಪನೆ ಆಗಿದೆ. ಜನಸಾಮಾನ್ಯರಿಂದ ಹಿಡಿದು ಮಹಿಳೆಯರಿಂದ ಎಲ್ಲರೂ ಕೂಡ ಹಣವನ್ನ ಕೊಡ್ತಾ ಇದ್ದಾರೆ. ನೀವು ಹೋರಾಟವನ್ನ ಮಾಡಿ ಬ್ರಿಟಿಷರ ವಿರುದ್ಧವಾಗಿ, ನಾವು ಹೇಗಾದ್ರೂ ನಿಮ್ಗೆ ಸಹಾಯ ಮಾಡ್ತೇವೆ ಅಂತ ಹೇಳಿ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡುವ ಅಂಗಡಿಗಳ ಮುಂದೆ ಮುಷ್ಕರ ನಡೆಸಲಾಯಿತು. ಏನು ವಿದೇಶಿ ವಸ್ತುಗಳು ನಡೆಸ್ತಾ ಇದಾರೋ ಅಂತದನ್ನ ಬಹಿಷ್ಕಾರ ಮಾಡ್ಬೇಕು, ಅದನ್ನ ಮುಚ್ಚಬೇಕು ಅಂತ ಹೇಳಿ ಅಂಗಡಿಗಳ ಮುಂದೆ ಒಂದು ಸತ್ಯಾಗ್ರಹವನ್ನ ಮಾಡ್ತಾ ಬಂದ್ರು. ಅದರ ಮುಖಾಂತರ ವಿದೇಶಿ ವಸ್ತುಗಳ ಬಹಿಷ್ಕಾರ ಆಯ್ತು. ವಿದೇಶಿ ಬಟ್ಟೆಗಳನ್ನ ಹಾಕೊಂಡಿದ್ರೆ ಅದನ್ನ ಸುಡಲಾಗಿತ್ತು. ಆ ಬಟ್ಟೆಗಳು ಎಲ್ಲೂ ಕೂಡ ಇರಬಾರ್ದು ಅಂತ ಹೇಳಿ ಎಲ್ಲಾ ಬಟ್ಟೆಗಳನ್ನ ಇಲ್ಲಿ ಸುಡೋದ್ರ ಮುಖಾಂತರ ತಮ್ಮ ದೇಶೀಯ ವಸ್ತುಗಳ ಬಳಕೆಗೆ ಇಲ್ಲಿ ಅವಕಾಶವನ್ನ ಮಾಡಿಸ್ಕೊಟ್ರು. ಇಟ್ಸ್ ವೆರಿ ಇಂಪಾರ್ಟೆಂಟ್. 1921ರಲ್ಲಿ ಈ ಸಂದರ್ಭದಲ್ಲಿ ಭಾರತಕ್ಕೆ ಪ್ರಿನ್ಸ್ ಆಫ್ ವೇಲ್ಸ್ ರಾಜಕುಮಾರ ಬರುವಂತಹ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಾಗುತ್ತೆ. ಇದರ ಮುಖಾಂತರ ಭಾರತದಲ್ಲಿ ಎಲ್ಲೋ ಒಂದು ಕಡೆ ಸ್ವಾತಂತ್ರ್ಯದ ಹಾದಿ ತೆರೆಯೋದ್ರ ಮುಖಾಂತರ ಭಾರತ ಒಂದು ಸ್ವಾತಂತ್ರ್ಯದ ಗಳಿಕೆಗೆ ಮುನ್ನಡೆಯನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಅಸಹಕಾರ ಚಳವಳಿಯ ಪರಿಣಾಮಗಳು ಏನು? ಇದಾಯ್ತಾ? ಏನಾಗಿರ್ಬೋದು ನೋಡಿ. ಅಸಹಕಾರ ಚಳವಳಿಯ ಪ್ರಮುಖ ಉದ್ದೇಶಗಳು ಕೈಗೂಡದಿದ್ದರೂ ಕೂಡ ಕೆಲವು ಗಂಭೀರ ಪರಿಣಾಮಗಳನ್ನ ಸೃಷ್ಟಿಸಿ, ನಾನು ಹೇಳ್ದೆ ಇಷ್ಟೆಲ್ಲಾ ಅಂಶಗಳು ಹಾಕೊಂಡ್ರು ಎಲ್ಲಾ ಅಂಶಗಳು ಕೂಡ ಎಲ್ಲ ಒಂದು ಕಡೆ ಸಕ್ಸಸ್ ಆಗೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಇದು ಕೈಗೂಡದೇ ಇದ್ರೂ ಕೂಡ ಅದು ಮುಂದಿನ ಹೋರಾಟಕ್ಕೆ ಪ್ರೇರೇಪಣೆಯನ್ನ ನೀಡಿತು. ಪ್ರಮುಖವಾಗಿ ರಾಷ್ಟ್ರೀಯ ಹೋರಾಟ ಜನರ ಹೋರಾಟವಾಗಿ ರೂಪಾಂತರ ಆಯಿತು. ನೋಡಿ, ರಾಷ್ಟ್ರ ಮಟ್ಟದಲ್ಲಿ ಕೇವಲ ರಾಷ್ಟ್ರೀಯ ನಾಯಕರೇ, ಏನು ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಅಥವಾ ಗೋಪಾಲಕೃಷ್ಣ ಗೋಖಲೆ ಆಗಿರ್ಬೋದು, ಅಥವಾ CR ದಾಸ್ ಆಗಿರ್ಬೋದು, ಕೇವಲ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರು ಮಾತ್ರ ಹೋರಾಡ್ತಾ ಇದ್ರು. ಆದ್ರೆ ಜನಸಾಮಾನ್ಯರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಕೈ ಕಟ್ ಕುಳಿತುಕೊಂಡಿದ್ರು. ಆದ್ರೆ ಅಸಹಕಾರ ಚಳುವಳಿಯ ನಂತರದಲ್ಲಿ ಇದು ರಾಷ್ಟ್ರದ ಹೋರಾಟ ಅಲ್ಲ, ಇದು ನಮ್ಮ ಹೋರಾಟ ಅಂತ ಹೇಳಿ ಹೋರಾಟಕ್ಕೆ ಪ್ರೇರೇಪಣೆ ನೀಡಿದ್ರು. ರಾಷ್ಟ್ರೀಯ ಹೋರಾಟ ಜನರ ಹೋರಾಟವಾಗಿ ಪ್ರೇರೇಪಣೆ ಆಯ್ತು. ಕಾಂಗ್ರೆಸ್ ಪ್ರಣೀತ ಚಳುವಳಿಯ ಕ್ರಾಂತಿಕಾರಕ ಆಯಾಮವನ್ನ ಪಡಿತಾ ಹೋಗ್ತು. ಕಾಂಗ್ರೆಸ್ ನಲ್ಲಿದ್ದಂತ ಪ್ರಣೀತರು, ಏನು ಸಾಕಷ್ಟು ನುರಿತ ವ್ಯಕ್ತಿಗಳಿದ್ರು, ಅವರೆಲ್ಲರೂ ಕೂಡ ಚಳುವಳಿಯ ಹೋರಾಟದ ಪ್ರಮುಖ ವಿಷಯಗಳನ್ನ ತಗೊಂಡು ಈ ಒಂದು ಚಳುವಳಿಯನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಬಂದ್ರು. ನೋಡಿ, 4ನೇದು, ಹಿಂದೂ ಮುಸ್ಲಿಂ ಭ್ರಾತೃತ್ವವನ್ನ ತಾತ್ಕಾಲಿಕವಾಗಿ ಆದರೂ ಸೃಷ್ಟಿ ಮಾಡ್ತಿರ್ಲಿ. ಹಿಂದೂ ಮುಸ್ಲಿಮರಲ್ಲಿ ಆಗಾಗ ಕಲಹಗಳು ನಡೀತಾ ಇತ್ತು. ಬಟ್ ಈ ಅಸಹಕಾರ ಚಳುವಳಿ ಬಂದ ಮೇಲೆ ಸ್ವಲ್ಪ ತಾತ್ಕಾಲಿಕವಾಗಿ ಹಿಂದೂ ಮತ್ತು ಮುಸಲ್ಮಾನರು ಒಗ್ಗಟ್ಟಿನಿಂದ ಇರೋಕೆ ಅವಕಾಶವನ್ನ ಇಲ್ಲಿ ಮಾಡಿಕೊಡ್ಲಾಗಿತ್ತು. ರಾಷ್ಟ್ರೀಯ ಹೋರಾಟ ನಗರಗಳನ್ನ ದಾಟಿ ಗ್ರಾಮಾಂತರ ಪ್ರದೇಶಗಳಿಗೂ ಕೂಡ ಹಬ್ಬಲು ಪ್ರಾರಂಭಿಸಿತು. ನೋಡಿ, ಕೇವಲ ಹೋರಾಟ ಅಂದ್ರೆ ನಗರ ಪ್ರದೇಶಗಳಲ್ಲಿ ಮಾತ್ರ ಇರ್ತಾ ಇತ್ತು. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಅವ್ರಿಗೆ ಸ್ವಾತಂತ್ರ್ಯ ಅಂದ್ರೆ ಏನು ಗೊತ್ತಿಲ್ಲ, ಹಿಂಸೆ ಅಂದ್ರೆ ಏನು ಗೊತ್ತಿಲ್ಲ, ಶೋಷಣೆ ಅಂದ್ರೆ ಏನು ಗೊತ್ತಿಲ್ಲ, ಬ್ರಿಟನ್ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಗರಗಳನ್ನ ದಾಟಿ ಗ್ರಾಮಾಂತರ ಪ್ರದೇಶಗಳಿಂದನೂ ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಸಾಕಷ್ಟು ಒಂದು ಸಹಾಯ ಇಲ್ಲಿ ದೊರೆಯಿತು. ಅಸ್ಪೃಶ್ಯತೆ ನಿವಾರಣೆ ಆಯಿತು. ಮಹಿಳೆಯರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶ ಮುಂತಾದವನ್ನ ಇಲ್ಲಿ ಕಲ್ಪಿಸಿಕೊಡಲಾಗಿತ್ತು. ಇದೆಲ್ಲದರ ಪರಿಣಾಮವಾಗಿ ಮಹಿಳೆಯರಿಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶ ಸಿಕ್ತು. ಅಸ್ಪೃಶ್ಯತೆ ಆ ಒಂದು ಸಂದರ್ಭದಲ್ಲಿ ಒಂದು ನಿವಾರಣೆ ಆಯಿತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇದಿಷ್ಟು ಅಂಶಗಳು ಅಸಹಕಾರ ಚಳವಳಿಯಿಂದ ಆದಂತಹ ಪರಿಣಾಮಗಳು. ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್, ಭಾರತದ ಇತಿಹಾಸದ ಮತ್ತೊಂದು ಘೋರ ಘಟನೆ ಅಂದ್ರೆ ಅದೇ ಚೌರಿ ಚೌರಾ ಘಟನೆ. ಚೌರಿ ಚೌರಾ ಇನ್ಸಿಡೆಂಟ್ ಅಂತ ಕರಿತೇವೆ. ಏನಪ್ಪಾ ಇದು ಚೌರಿ ಚೌರಾ ಘಟನೆ ಅಂತ ಹೇಳೋದಾದ್ರೆ ನೋಡಿ, ಫೆಬ್ರವರಿ 5, 1922ರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ ಸುಮಾರು 3000 ರೈತರನ್ನೊಳಗೊಂಡ ದೊಡ್ಡ ಗುಂಪು ಪೊಲೀಸ್ ಸ್ಟೇಷನ್ ನ ಮುಂದೆ ಸಭೆ ಸೇರಿತು. ಅಂದ್ರೆ ಒಂದು ಸಭೆ ಸೇರಿದೆ, ಅಸಹಕಾರ ಚಳವಳಿಯ ವಿರುದ್ಧವಾಗಿ ಒಂದು ಸಭೆಯನ್ನ ಸೇರಿದೆ. ಸೊ ಅದರ ಒಂದು ನಿಲುವಿನಲ್ಲಿ
ಗಾಂಧೀಜಿಯವರ ಪರವಾದಂತಹ ಒಂದು ಹೋರಾಟಗಳನ್ನ ಮಾಡ್ತಾ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿ 5, 1922 ಇಸವಿಯದು. ಎಲ್ಲಪ್ಪ ಅಂದ್ರೆ ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎನ್ನೋ ಸ್ಥಳ. ಆ ಸ್ಥಳದಲ್ಲಿ 3,000 ರೈತರು ಒಂದು ಸಭೆಯನ್ನ ಸೇರ್ಕೊಂಡಿದ್ದಾರೆ. ಅವರ ಪ್ರಮುಖ ಉದ್ದೇಶ ಇಷ್ಟೇ. ಏನಾಗಿತ್ತು? ಮದ್ಯದ ಅಂಗಡಿಯ ಮುಂದೆ ಮುಷ್ಕರ ನಡೆಸುತ್ತಿದ್ದಂತಹ ಕಾಂಗ್ರೆಸ್ ಹೋರಾಟಗಾರನ ಥಳಿಸಿದ ಪೊಲೀಸ್ ಅಧಿಕಾರಿಯ ವಿರುದ್ಧ ಪ್ರತಿರೋಧವನ್ನ ವ್ಯಕ್ತಪಡಿಸೋದು. ಮದ್ಯದ ಅಂಗಡಿ ಅಂದ್ರೆ ಏನು? ಆಲ್ಕೋಹಾಲ್, ಮದ್ಯಪಾನ ಅಂತ ಕರಿತೇವೆ, ಕುಡಿಯುವಂತದ್ದು. ಸೊ ಅಂಗಡಿಯ ಮುಂದೆ ಮುಷ್ಕರ ನಡೆಸ್ತಾ ಇದ್ದಂತಹ ಕಾಂಗ್ರೆಸ್ಸರನ್ನ ಅಲ್ಲಿದ್ದಂತಹ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಅವರಿಗೆ ಥಳಿಸ್ತಾರೆ, ಮೀನ್ಸ್ ಅವರಿಗೆ ಹೊಡಿತಾರೆ, ಲಾಠಿ ಚಾರ್ಜ್ ಮಾಡ್ತಾರೆ. ಇದನ್ನ ಕಂಡಂತಹ 3,000 ರೈತರು ಆಕ್ರೋಶಗೊಂಡು ಬ್ರಿಟಿಷರ ವಿರುದ್ಧವಾಗಿ ಅಲ್ಲಿ ಹೋರಾಟವನ್ನ ಪ್ರಾರಂಭ ಮಾಡಿದ್ರು. ಪೊಲೀಸರು ಅಲ್ಲಿ ನೆರೆದಿದ್ದವರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದಾಗ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟು 22 ಜನ ಪೊಲೀಸರನ್ನ ಈ 3,000 ರೈತರು ಸುಟ್ರು. ನೋಡಿ, ಯಾಕಂದ್ರೆ ರೈತರು ಒಂದು ಸಲ ದಂಗೆ ಇದ್ರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ಯಾವೊಂದು ಉದ್ದೇಶದಿಂದ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಸಾಮಾನ್ಯ ಜನರ ಮೇಲೆ ದಂಗೆ ಹೆದ್ರು, ಇಮಿಡಿಯೇಟ್ ಆಗಿ ಅವ್ರು ಏನ್ ಮಾಡಿದ್ರು, ಆ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕೋದ್ರ ಮುಖಾಂತರ ಅಲ್ಲಿದ್ದಂತಹ 22 ಪೊಲೀಸರನ್ನ ಸಜೀವವಾಗಿ ಸುಡ್ತಾರೆ. ಇದು ಇತಿಹಾಸದಲ್ಲಿ ಚೌರಿ ಚೌರಾ ಘಟನೆ ಅಂತ ನಾವಲ್ಲಿ ಕರಿಬಹುದು. ಸೊ ಏನಾಯ್ತು ಮುಂದೆ ನೋಡಿ. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ಗಾಂಧೀಜಿಯವರು ಫೆಬ್ರವರಿ 12, 1922 ಅಸಹಕಾರ ಚಳುವಳಿಯ ಹೋರಾಟವನ್ನ ಹಿಂತೆಗೆದುಕೊಬಿಟ್ರು. ಇದೆಲ್ಲೋ ಒಂದು ಕಡೆ ಸ್ವಲ್ಪ ಹೋರಾಟಗಾರರಿಗೆ ತಳಮಳವನ್ನ ಉಂಟು ಮಾಡ್ತು. ಯಾಕಂದ್ರೆ ಸುಮಾರು 3,000 ರೈತರನ್ನ ಸಂಘಟನೆ ಮಾಡಿ ಚಳವಳಿಯನ್ನ ಪ್ರಾರಂಭ ಮಾಡೋದು ಅಷ್ಟು ಕಷ್ಟ, ಸುಲಭ ಅಲ್ಲ. ಸಾಕಾಗಷ್ಟು ಶ್ರಮ ಇರುತ್ತೆ. ಅದರಿಂದ ಆ 3,000 ಜನ ರೈತರು ಒಂದೇ ಕಡೆ ಸಂಘಟನೆಯಾಗಿ ಹೋರಾಟವನ್ನ ಮಾಡ್ತಾ ಇರ್ಬೇಕಂತ ಸಂದರ್ಭದಲ್ಲಿ ಗಾಂಧೀಜಿ ಅಸಹಕಾರ ಚಳವಳಿಯನ್ನ ನಿಲ್ಲಿಸ್ತಾರೆ. ಯಾಕೆ? ಅವರ ಮೊದಲ ಆಯುಧ ಅಹಿಂಸೆ. ಸೊ ಅಹಿಂಸೆ ಮಾರ್ಗದ ಮುಖಾಂತರ ಸ್ವಾತಂತ್ರ್ಯವನ್ನ ಪಡ್ಕೋಬೇಕೆ ಹೊರತು ಹಿಂಸಾ ಮಾರ್ಗದ ಮುಖಾಂತರ ಅಲ್ಲ. ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಫೆಬ್ರವರಿ 12, 1922 ಅಸಹಕಾರ ಚಳವಳಿಯನ್ನ ನಿಲ್ಲಿಸಿದ್ರು. ಸೊ ಮುಂದೆ ಏನಾಯ್ತು, ಯಾವ ರೀತಿ ತಿರುವನ್ನ ಪಡ್ಕೊಳ್ತು ನೋಡಿ. ಗಾಂಧೀಜಿಯವರ ಜನರನ್ನ ಪ್ರಚೋದಿಸುತ್ತಿದ್ದಾರೆ ಎನ್ನುವ ಆರೋಪದಡಿ ಮಾರ್ಚ್ 10, 1922 ಅವರನ್ನ ಬಂಧಿಸಿ 6 ವರ್ಷಗಳ ಕಾಲ ಕಾರಾಗೃಹವಾಸಕ್ಕಿಡ್ತಾರೆ. ಸೊ ಈ ಅಸಹಕಾರ ಚಳವಳಿ 22 ಪೊಲೀಸರ ಸಾವಿಗೆ ಮಹಾತ್ಮ ಗಾಂಧೀಜಿನೇ ನೇರ ಕಾರಣ. ಇವರೇ ರೈತರಿಗೆ ಹೇಳ್ಕೊಟ್ಟಿರುವಂತದ್ದು, ರೈತರನ್ನ ಉದ್ರೇಕಗೊಳಿಸಿರುವಂತದ್ದು ಅನ್ನೋ ಒಂದು ಕಾರಣದಿಂದ 10, 1922 ಅವರನ್ನ ಬಂಧಿಸಿ 6 ವರ್ಷಗಳ ಕಾಲ ಸೆರೆಮನೆಗೆ ಹಾಕಲಾಗುತ್ತೆ. ನಂತರದಲ್ಲಿ ಅವರ ಅನಾರೋಗ್ಯದ ಕಾರಣದಿಂದ 2 ವರ್ಷಗಳ ನಂತರ ಗಾಂಧೀಜಿ ಮತ್ತೆ ವಾಪಸ್ ಜೈಲಿನಿಂದ ಇಲ್ಲಿ ಬಿಡುಗಡೆ ಆಗೋದನ್ನ ನಾವು ನೋಡ್ಬೋದು. ನೋಡಿ, ಇಷ್ಟು ಅಂಶಗಳು ಸಾಕಷ್ಟು ಭಾರತದ ಇತಿಹಾಸದಲ್ಲಿ ಪ್ರಭಾವವನ್ನ ಬೀರ್ತು. ಅದರಲ್ಲೂ ಚೌರಿ ಚೌರಾ ಘಟನೆ ಅಂತೂ ಭಾರತೀಯರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ ರೀತಿಯಾದಂತಹ ಒಂದು ಆಂದೋಲನವನ್ನ ಉಂಟು ಮಾಡ್ತು. ಸೊ ಮುಂದೆ ಯಾವ ಘಟನೆಗಳು, ಈ ಒಂದು ಅಸಹಕಾರ ಚಳವಳಿ ಮತ್ತು ಚೌರಾ ಚೌರಾ ಘಟನೆಗಳು ಯಾವ ಒಂದು ಘಟನೆಗಳಿಗೆ ಸ್ಫೂರ್ತಿ ಆಯ್ತು ಅನ್ನೋದನ್ನ ನಾವಲ್ಲಿ ಮುಂದೆ ನೋಡೋಣ. ಸೊ ಇಷ್ಟು ಅರ್ಥ ಆಗಿದೆ ನಿಮ್ಗೆ ಅಂತ ಅನ್ಕೊಳ್ತೇನೆ. ಸೊ 2 ಮನೆಗೆಲಸದ ಪ್ರಶ್ನೆಗಳನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಮೊದಲನೇದು, ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿ. ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿ. ಎರಡನೇದು, ಚೌರಿ ಚೌರಾ ಘಟನೆಯನ್ನು ವಿವರಿಸಿ. ಧನ್ಯವಾದಗಳು.